ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕಲೆ ಅನ್ನೋದು ಭಾವನೆಗಳನ್ನು ಬಣ್ಣಗಳ ಮೂಲಕ ವ್ಯಕ್ತಪಡಿಸುವಂಥ ಅದ್ಭುತವಾದಂಥ ಭಾಷೆ. ಅಂಥ ಕಲೆಯ ಮೂಲಕ ತಮ್ಮ ಚಿತ್ರಗಳನ್ನು ಬಿಡಿಸಿ ಹಲವರ ಮನ ಗೆದ್ದಿರುವಂಥ ಪ್ರತಿಭಾವಂತ ಕಲಾವಿದ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪುನೀತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿರೋದು ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪುನೀತ್ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವ್ರ ಕೈ ಚಳಕ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಈಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ರಾಯರ ಮಠದಲ್ಲಿ ಅಂದರೆ ಬೃಂದಾವನದಲ್ಲಿ 42,000 ಅಡಿ ಎತ್ತರದ ರಾಯರ ರಂಗೋಲಿಯನ್ನು ಇವರು ಬಿಡಿಸಿದ್ದಾರೆ. ಎಲ್ಲರೂ ಕೂಡ ನೋಡಿರ್ತೀರ, ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ ಕೂಡ ಆ ವಿಡಿಯೋ. ಆ ಒಂದು ಚಿತ್ರದ ಕರ್ತೃವೇ ಪುನೀತ್ ಅವರು. ಆ್ಯಂಡ್ ಇವರು ಮೈಸೂರಿಗರು ಅಂತ ಹೇಳ್ಕೊಳ್ಳೋದೇ ನಮಗೆ ಒಂದು ಹೆಮ್ಮೆಯ ವಿಚಾರ. ಹಾಗೆ ಇವರು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಕೂಡ ಹೌದು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮಗಂತೂ ತುಂಬ ಖುಷಿ, ಯಾಕಂದರೆ ಮೈಸೂರಿನ ಹುಡುಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಪಡ್ಕೊಂಡಿರೋದು, ಹೀಗೆ ಸಾಕಷ್ಟು ಸಾಧನೆಗಳನ್ನು ಮಾಡ್ತಿರೋದ್ರಿಂದ ನಮಗಂತೂ ತುಂಬ ಹೆಮ್ಮೆ ಇದೆ. ಪುನೀತ್ ಅವರೇ, ಮೊದಲನೇದಾಗಿ ಧನ್ಯವಾದಗಳು ಮ್ಯಾಮ್. ಈ ಒಂದು ಪುಟ್ಟ ಕಲಾವಿದನ ನೀವು ಗುರುತಿಸ್ತಾ ಇರೋದು ಬಹಳ ಖುಷಿ ಆಯಿತು. ಸಾಕಷ್ಟು ಚಿತ್ರಗಳನ್ನ ಬರೆದಿದ್ದೀವಿ, ಹಾಗೇನೆ ವರ್ಲ್ಡ್ ರೆಕಾರ್ಡ್ ಅದು 2 ದಾಖಲೆಗಳನ್ನ ಮಾಡಿದ್ದೀನಿ. ಭಗತ್ ಸಿಂಗ್ ಅವರ ಚಿತ್ರವನ್ನ ಕೇವಲ 60 ಸೆಕೆಂಡ್ ಅಲ್ಲಿ ಉಲ್ಟಾ ಬಿಟ್ಟು ಅದು ದಾಖಲೆ ಆಗಿದೆ. ಅದು ಕೂಡ 4x4 ಕ್ಯಾನ್ವಾಸ್ ಅಲ್ಲಿ. ಅದೇ ರೀತಿಯಾದಂತಹ ಟ್ರೈನಿಂಗು, ಟೀಚಿಂಗ್ ಏನು ಹೆಲ್ಪ್ ತಗೋ? ಏನಿಲ್ಲ ಮ್ಯಾಮ್, ನನ್ಗೆ ಬಹಳ ಆಸೆ, ಒಂದು ಹಠ ಅಂತ ಅಂದ್ರೆ ಅದು ಹಿಡಿದ್ಬಿಟ್ರೆ ಅದು ಮಾಡ್ಬೇಕು ಅನ್ನೋದು ಹಠ. ಸೊ ವಿಲಾಸ್ ನಾಯ್ಕ್ ಅವರು ಇದಕ್ಕೆ ಒಂದು ಸ್ಫೂರ್ತಿ. ಅವತ್ತು ನಾವು ವಿಡಿಯೋ ನೋಡ್ಲಿಲ್ಲ ಅಂದ್ರೆ ಇವತ್ತು ನಾನು ನಿಮ್ ಮುಂದೆ ಬಂದು ಮಾತಾಡಕ್ ಆಗ್ತಿರ್ಲಿಲ್ಲ. ಪರೋಕ್ಷವಾಗಿ ಅವ್ರಿಗೆ ನಾನು ಕೃತಜ್ಞತೆ ತಿಳಿಸ್ತೀನಿ. ಅದೊಂದು ಲೈವ್ ಅಲ್ಲಿ ಬಂತು. ಅದಾದ್ಮೇಲೆ ನಮ್ ಜೀವನ ಇನ್ನೊಂದ್ ತರ ಟರ್ನಿಂಗ್ ಆಯ್ತು. ಒಂದ್ ಕಡೆ ಸೈಂಟ್ ಆರ್ನಾಲ್ಡ್ ಅಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ಸೆಲೆಕ್ಟ್ ಆಗ್ತೀನಿ. ಅದಾದ್ಮೇಲೆ ಸಾಕಷ್ಟು ಚಿತ್ರಗಳನ್ನ ಬರೆಯಕ್ ಹೋಗ್ತೀನಿ, ಎಲ್ಲ ಆಗತ್ತೆ. ಅದಾದ್ಮೇಲೆ ನಮ್ಮ ಸ್ಕೂಲಿಗೆ ಲಕ್ಷ್ಮಿ ಮೇಡಮ್ ಮತ್ತೆ ದೀಪಾ ಮೇಡಮ್ ಅಂದ್ಬಿಟ್ಟು ಹೊಸ ಟೀಚರ್ಸ್ಗಳು ಅಪಾಯಿಂಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರು ರಂಗೋಲಿ ಕಲಾವಿದೆ ಇಬ್ರು. ಅದ್ರಲ್ಲಿ ಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ಬರೀತಾರೆ. ಸೊ ನಂದು ಏನಂತಂದ್ರೆ ಹೊಸೊಬ್ರು ಏನೋ ಒಂದ್ ಮಾಡ್ತಾ ಇದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ. ಬಟ್ ನಂದೆಲ್ಲ ಆಲೋಚನೆಗಳು APJ ಅಬ್ದುಲ್ ಕಲಾಂ ಅವ್ರು ಹೇಳಿದಂಗೆ ದೊಡ್ಡದಾಗ್ ಕನಸು ಕಾಣಬೇಕು ಅನ್ನೋದು ಬಹಳ ಆಸೆ. ಬಟ್ ದೊಡ್ಡದಾಗ್ ಮಾಡಕ್ ಹೋದಾಗ ಅಲ್ಲಿ ಆರ್ಥಿಕವಾಗಿ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಬಟ್ ಆ ನಿಟ್ಟಿನಲ್ಲಿ ನಾವು ನನ್ನ ಗೆಳೆಯ ಪುನೀತ್ ರಾಯಣ್ಣ ಅಂತ ಇದ್ದ, ಅವನು ಸಂಗೊಳ್ಳಿ ರಾಯಣ್ಣದ್ದು ಬಹಳ ಭಕ್ತ. ಅವನನ್ನು ಮೊದ್ಲೇ ಮಾತಾಡಿದ್ವಿ, ಈ ತರ ಮಾಡ್ಬೇಕು ಹಿಂಗೆ ಅಂತ. ಬಟ್ ಅದಾಗಿರ್ಲಿಲ್ಲ. ಇವರು ಎಲ್ಲ ಸೇರ್ಕೊಂಡ್ವಿ. ಹಿಂಗೆ ಅಪ್ಪು ಸರ್ದು ಬರ್ಡೇ ಬಂತು. ಆ ಟೈಮಲ್ಲಿ ಎಲ್ಲರೂ ಹಿಂಗೆ ಪ್ಲಾನ್ ಮಾಡ್ತೀವಿ, ನೋಡವ ಹಿಂಗೆ ದೊಡ್ಡದಾಗ್ ಮಾಡೋಣ ರಂಗೋಲಿನ. ಪೇಂಟಿಂಗ್ ಇಂದ ನೀವು ರಂಗೋಲಿಗೆ ಅದ್ ಬರೋ ಕಾರಣನೇ ಲಕ್ಷ್ಮಿ ಮೇಡಮ್. ಅವ್ರದ್ದು ರಂಗೋಲಿ ಎಲ್ಲ ಮಾಡ್ತಿದ್ರಲ್ಲ, ಸೊ ಅವ್ರನ್ನು ಯುಟಿಲೈಸ್ ಮಾಡ್ಕೊಂಡು ರಂಗೋಲಿಲಿ ಏನಾರ ಮಾಡ್ಬೇಕು ಅನ್ನೋದು ಥಾಟ್ ಬಂತು. ನಾನಾಗೆ ಇದ್ ಮಾಡ್ಕೊಂಡಿದ್ದು, ಎಲ್ಲೂ ನೋಡ್ಲೂ ಇಲ್ಲ, ಏನೂ ಇಲ್ಲ. ಆಮೇಲೆ ಈ ತರನು ಮಾಡ್ಬೋದು ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ. ನಾವೆಲ್ಲೂ ಒಬ್ಬರು ರಂಗೋಲಿ ಹಾಕ್ದೋನಲ್ಲ ನನ್ನ ಮನೇಲಿ. ಅದಾದ್ಮೇಲೆ ಒಂದು ವಿಭಿನ್ನವಾಗಿ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ 3 months ಬ್ಯಾಕ್ ಓಲ್ಡ್ ಮಂಕ್ ಅಂತ ಒಂದು ಮೂವಿ ರಿಲೀಸ್ ಆಯ್ತು ನಮ್ಮ ಶ್ರೀನಿ ಸರ್ ಅವ್ರದ್ದು. ಅವಾಗ ಅಪ್ಪು ಸರ್ದವ್ರದ್ದು ಪೇಂಟ್ ಮಾಡ್ಕೊಟ್ಟಿದೆ ಆ ಓಲ್ಡ್ ಮಂಕ್ ಕಡೆಯಿಂದ. ಅವಾಗ ಅಪ್ಪು ಸರ್ ನಾನು ಕರೆದು ಬಿಟ್ಟು ಮಾತಾಡಿದ್ರು, ನಿನ್ಗೆ ನೆಕ್ಸ್ಟ್ ಒಂದು ಒಳ್ಳೆ ವೇದಿಕೆ ಕೊಡಿಸ್ತೀನಿ ಅಂತ. ಅದು 3 months ಆದ್ಮೇಲೆ ಅವನ್ನ ನಾವು ಕಳ್ಕೊತೀವಿ. ಆಕ್ಚುಲಿ ಅದೊಂದು ವಿಭಿನ್ನ. ಯಾಕೆಂತಂದ್ರೆ ನಾವು ಚಿತ್ರ ಕೊಟ್ಟಾದ್ಮೇಲೆ ಮ್ಯಾಮ್ ಎಲ್ಲ ಹೊಂಟೋಗ್ಬಿಡ್ತಾರೆ, ಕೆಲವರು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಾರೆ. ಬಟ್ ಆಗ ಕೋವಿಡ್ ಟೈಮಲ್ಲಿ ಫುಲ್ ಸೆಕ್ಯೂರಿಟಿ ಜಾಸ್ತಿ ಇತ್ತು, ಒಂದು ಮಾಲಲ್ಲಿ ಆಗಿದ್ದು. ಅದಾದ್ಮೇಲೆ ಹಿಂದ್ಗಡೆಯಿಂದ ನಮ್ ಕರೆಸ್ತಾರೆ ಅಪ್ಪು ಸರ್. ಅಲ್ಲಿ ಮಾತಾಡಕ್ ಆಗ್ಲಿಲ್ಲ ವೇದಿಕೆ ಹತ್ರ. ಅವಾಗ ಕರೆಸ್ಬಿಟ್ಟು ಏನ್ರಿ ಹೆಸರು ಹೆಂಗೆ ಅಂತಾರ ನಮ್ ಶ್ರೀನಿ ಸರ್ ಎಲ್ಲ ಪರಿಚಯ ಮಾಡಿಸ್ಕೊಡ್ತಾರೆ. ಅವಾಗ ಅಪ್ಪು ಸರ್ ಮೇಲೆ ತುಂಬಾ ಗೌರವ ಜಾಸ್ತಿ ಇತ್ತು, ತುಂಬಾ ಪ್ರೀತಿ ಆಯ್ತು. ಅವಾಗ ಅವ್ರು ಏನೋ ಹೇಳ್ತಾರೆ, 3 ತಿಂಗಳಾದ್ಮೇಲೆ ಒಂದ್ ಯಾವ್ದಾರ ಈವೆಂಟ್ ಇದ್ದಾಗ ಹೇಳ್ತೀವಿ ಬಂದ್ ಮಾಡಿ ಅಂತ. ಅದಾದ್ಮೇಲೆ ಅವ್ರು ಕಳ್ಕೊತೀವಿ. ಅದೇ ಟೈಮ್ಗೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಟೀಚರ್ಸ್ ಎಲ್ಲ ಮಾತಾಡ್ಕೊಂಡು ರಂಗೋಲಿಗೆ ಪ್ಲಾನ್ ಮಾಡ್ತೀವಿ. ಬಟ್ ಅಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ ಎಲ್ಲಿ ಪರ್ಮಿಷನ್ ಕೇಳಬೇಕು, ಏನ್ ಮಾಡ್ಬೇಕು, ಇಲ್ಲೆಲ್ಲ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಇದೆ, ಗೊತ್ತಿರ್ಲಿಲ್ಲ. ಅದ್ರ ಜೊತೆಗೆ ರಂಗೋಲಿ ಎಲ್ಲ ಫಿನಿಶ್ ಆಗುತ್ತೆ ಮ್ಯಾಮ್. ಫಿನಿಶ್ ಆದ್ಮೇಲೆ ಅಲ್ಲಿ ಒಬ್ರು ಅಜ್ಜಿ ಕಸ ಗುಡಿಸ್ತಾರೆ, ಕೋಟೆ ಆಂಜನೇಯ ಸಂಘ. ಅವ್ರು ಬಂದ್ ಹೇಳ್ತಾರೆ, ಮಗ ಇಲ್ಲಿ ಅಪ್ಪು ಸರ್ ಬಂದ್ರೆ ಫಸ್ಟ್ ಆಂಜನೇಯಂಗೆ ನಮಸ್ಕಾರ ಮಾಡ್ಬಿಟ್ಟು ಮೆಟ್ಲತ್ತಕ್ ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಾರೆ. ನಮಗೂ ಏನೋ ಒಂಚೂರು ಕೊಟ್ಬಿಟ್ಟು ಹೋಗ್ತಿದ್ರು. ಅಂತ ಮನುಷ್ಯನ್ ಬರ್ದಿದ್ದಿಲ್ಲಪ್ಪ, ತುಂಬಾ ಇದಾಯ್ತು ಅಂತ. ಅಂದ್ರೆ ಅವ್ರು ಹೇಳಿದ್ರು 3 ತಿಂಗಳು ಆದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಕೊಡ್ತೀನಿ ಅಂತ. ಬಟ್ ಈ ಮಟ್ಟಿಗೆ ಇದ್ರಲ್ಲಿ ಬರುತ್ತೆ ಅಂತ ದೇವ್ರಣೆಗೂ ಗೊತ್ತಿರ್ಲಿಲ್ಲ ಮ್ಯಾಮ್. ಅದು ಒಂದು ಅವರ ಒಂದು ಶಕ್ತಿನೋ ಅಥವಾ ಅವ್ರದೊಂದು ದೈವ ಬಲನೋ ಏನೋ ಗೊತ್ತಿಲ್ಲ.
ಅದು ಯಾವ ಮಟ್ಟಕ್ಕೆ ಆಯ್ತು ಅಂದ್ರೆ ಪುನೀತ್ ರಂಗೋಲಿ ಕಲಾವಿದ ಅದ ಅನ್ನೋ ತರ ಆಗೋಯ್ತು ಅದು. ಯಾಕೆ ಅದೊಂದು ಮೈ ರೋಮಾಂಚನ ಆಗುತ್ತೆ ಅದ್ ಹೇಳ್ತಾ ಇದ್ರೆ. ಅವ್ರು ಹೇಳಿದ್ಕು ಇಲ್ಲ ಆಗಿದ್ಕು ಸಿಂಕ್ ಆಯ್ತು. ಬಟ್ ಇದು ಆಗ್ಬೇಕು ಮುಂಚೆ ನಮ್ಗೆ ಗೊತ್ತಿಲ್ಲ ರಂಗೋಲಿ ಎಷ್ಟ್ ತಗೋಬೇಕು. ಈಗ ಇಲ್ಲಿಗಾದ್ರೆ 1 kg ರಂಗೋಲಿ ಎಳ್ದು ಬಿಡ್ಬೋದು. ನಮ್ಮ ಲಕ್ಷ್ಮಿ ಮೇಡಮ್ಗೂ ಗೊತ್ತಿಲ್ಲ, ನಮ್ ದೀಪಾ ಮೇಡಮ್ಗೂ ಗೊತ್ತಿಲ್ಲ, ನಮ್ಮ ಮಂಜಾ ಈಗ ಒಂದಷ್ಟು ತಂಡ ಇತ್ತು ನಮ್ದು, ಸಖತ್ತಾಗಿತ್ತು. ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಮಂಜಾ ಮತ್ತೆ ಪುನಿ ಅನ್ನೋರ್ನ ಇನ್ನೊಂದ್ ಕಡೆ ಕಳಿಸ್ತೀನಿ ಮಾರ್ಕೆಟ್ ಒಳಗೆ, ನಾವ್ ಒಂದ್ ಕಡೆ ಹೋಗ್ತೀವಿ. ನಾನು ಲಕ್ಷ್ಮಿ ಮೇಡಮ್ ಒಂದ್ ಕಡೆ ಹೋದ್ವಿ, ಇನ್ನಿಬ್ರು ಒಂದ್ ಕಡೆ ಹೋದ್ವಿ. ಎಷ್ಟು ಮೂಟೆ ತಗೊಳದ, ಇಲ್ಲಿಗೆ ಎಷ್ಟು ಮೂಟೆ ಹಾಕ್ಬೇಕು ಏನು ಗೊತ್ತಿಲ್ಲ. ಅವ್ರು ಹೇಳ್ತಾರೆ 1 ಮೂಟೆ 40 kg ಬರುತ್ತೆ, ಇದು 50 kg ಬರುತ್ತೆ, ಹಿಂಗೆ ಅಂತ. ನಮ್ಗೆ ಅದ್ರ ಬಗ್ಗೆ ಒಂಚೂರು ಐಡಿಯಾನೇ ಇಲ್ಲ ಸರ್. ಎಲ್ಲೂ ಪ್ರಾಕ್ಟೀಸ್ ತಕೊಂಡಿಲ್ಲ, ಏನೂ ಇಲ್ಲ. ಮಾಡ್ಬೇಕು, ಅಪ್ಪು ಸರ್ ಮಾಡ್ಬೇಕು ಅಷ್ಟೇ. ಅದು ಚೆನ್ನಾಗ್ ಬರುತ್ತೆ ಏನಂತ ಗೊತ್ತಿಲ್ಲ. ಅವಾಗ ನಮ್ ಸ್ಕೂಲ್ ನಿಂದ ಅರ್ಧಕ್ಕರ್ಧ ಟೀಚರ್ಸ್ ಎಲ್ಲ ನಂಗೆ ಸಪೋರ್ಟ್ ಬಂದಿದ್ರು. ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಆ ರಂಗೋಲಿ ತಗೊಳಕ್ ಹೋದಾಗ ರಂಗೋಲಿ ಅಂಗಡಿಲಿ ಇರೋರು ಏನ್ ಮಾಡ್ತಾ ಇದೀರಾ ನೀವು, ಇಷ್ಟ್ ಮೂಟೆ ಏನಕ್ಕೆ, ಅದು ಎಷ್ಟ್ ಮೂಟೆ ಬೇಕು ಅಂತ ಏನಾದ್ರು ಗೊತ್ತಾ ಅಂದ್ಬಿಟ್ಟು ಸ್ವಲ್ಪ ಬೇರೆ ತರ ಮಾತಾಡಿದ್ರು. ಬಟ್ ಅದಾದ್ಮೇಲೆ ಆ ರಿಸಲ್ಟ್ ನೋಡ್ಬಿಟ್ಟು ಅವ್ರೇ ನನಗೆ ಇವತ್ತುವರೆಗೂ ಬೆಂಟ್ ತರ್ತಾ ಇದಾರೆ. ಅದೊಂದು ಖುಷಿ ಇದೆ. ಅಲ್ಲಿ ಬರೀತೀವಿ ಸರ್, ರಂಗೋಲಿ ಶಾರ್ಟೇಜ್ ಆಗೋಗುತ್ತೆ. ಆಂಜನೇಯನ ಹತ್ರ ಬೇಡ್ಕೋತೀನಿ, ದೇವ್ರ ನೀನ್ ಮಾಡ್ತಾ ಇದ್ದೀನಿ, ಅಪ್ಪು ಸರ್ದು ಏನೋ ಒಂದ್ ಮಾಡಿ ಅಂತ. ಅದು ಎಲ್ಲ ಆಯ್ತು ಮ್ಯಾಮ್. ನೈಟ್ ಪೂರ್ತಿ ಕಷ್ಟಪಟ್ವಿ, ಕಾಲೆಲ್ಲ ನೋವು ಬಂದ್ಬಿಡ್ತು. ಹೊಸ್ದಾಗಿ ಗ್ರಾಫ್ ಹಾಕಿ ಗ್ರಿಡ್ ಹಾಕಿ ಅಲ್ಲಿ ನಮ್ ಟೀಮ್ ಅವರೆಲ್ಲ ಹಾರ್ಡ್ ವರ್ಕ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗ್ ನೋಡ್ತೀವಿ ಕಾಣಲ್ಲ. ನಮ್ಮ ಹುಡುಗ ಒಬ್ಬ ಮಂಜಾ ಅಂತ, ಇಲ್ಲಿಂದ ಅಲ್ಲಿವರೆಗೂ ಇದೆ ಮೂಗು. ಮಗ ಇಷ್ಟುದ್ದ ಮೂಗ್ ಬದದೇನೋ ಅಂತ ಅಂದ್ರೆ ನಾವು ಅಲ್ಲಿ ಗೊತ್ತಾಗಲ್ಲ. ಬಟ್ ನಾನು ಅಂದಾಜ್ ಮೇಲೆ ಕರೆಕ್ಟ್ ಆಗಿ ಬರ್ದಿದ್ದೆ. ನನ್ಗೆ ಅವ್ನು ಹೇಳದ್ಮೇಲೆ ಹೌದಲ್ವಾ ಏನೋ ಒಂದ್ ಮಿಸ್ ಆಗಿರ್ಬೇಕು ಅನ್ಕೊಂಡು ಆಮೇಲೆ ಮತ್ತೆ ಗ್ರಾಫ್ ಅಲ್ಲೆಲ್ಲ ನೋಡಿದಾಗ ಅದು ಪರ್ಫೆಕ್ಟ್ ಆಗಿದೆ. ಅದಾದ್ಮೇಲೆ ಮತ್ತೆ ಅವನ ಹತ್ರ ಅವನು ಎಲ್ಲ ಹೇಳಿದ್ರು ಆಯ್ತು ಬಿಡು ಮಗ ನೋಡದ ಅಂತ ಅಂದ್ಬಿಟ್ಟು ನಾನು ಅದನ್ನ ಚೇಂಜ್ ಮಾಡ್ಸಕ್ ಹೋಗ್ಲಿಲ್ಲ. ನನ್ಗೆ ಗೊತ್ತು, ನನ್ ಕಾನ್ಫಿಡೆಂಟ್ 100% ಡ್ರಾಯಿಂಗ್ ಅಲ್ಲಿ ಇದ್ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ. ಅದಾದ್ಮೇಲೆ ಮಾರನೇ ದಿನ ಡ್ರೋನ್ ಆರ್ಸಂಗಿಲ್ಲ ಅಂತ ಹೇಳಿದ್ರಲ್ಲಿ. ನಮ್ಗೆ ಡ್ರೋನ್ ಅವ್ರು ಕರೆಸ್ಬೇಕು ಅನ್ನೋದು ಕಾನ್ಸೆಪ್ಟ್ ಇರ್ಲಿಲ್ಲ. ಅದಾದ್ಮೇಲೆ ಮಧ್ಯರಾತ್ರಿಲೇ ಮ್ಯಾಮ್ ಸಾಕಷ್ಟು ಜನಕ್ಕೆ ವೈರಲ್ ಆಗ್ಬಿಟ್ಟಿತ್ತು. ಫುಲ್ ಕ್ರೌಡ್ ಆಗಿ ಅಪ್ಪು ಸರ್ದು ಇದಕ್ಕೆ ಎಲ್ಲ ಪೊಲೀಸ್ ಅವರೆಲ್ಲ ಜಾಸ್ತಿ ಸೆಕ್ಯೂರಿಟಿ ಆಗಿ ಮಧ್ಯದಲ್ಲಿ ಮಾಡಬೇಡಿ ಅಂತ ನಿಲ್ಲಿಸಿ ಆಮೇಲೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಮಾಡಿ ಎಲ್ಲ ಆಯ್ತು. ಬೆಳಿಗ್ಗೆಗೆ ತುಂಬಾ ಜನ ಬರಕ್ ಸ್ಟಾರ್ಟ್ ಆಗೋದ್ರು. ಪೊಲೀಸ್ ಅವ್ರ ಕಂಟ್ರೋಲ್ಗೆ ಕಷ್ಟ ಆಗೋಯ್ತು. ಅದಾದ್ಮೇಲೆ ಹೆಂಗೋ ಮ್ಯಾನೇಜ್ ಮಾಡಿದ್ರು. ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ. ದೇವರಾಜ ಪೊಲೀಸ್ ಸ್ಟೇಷನ್ ಅಲ್ಲಿ ಮಧುಕೆ ಸರ್ ಅಂತ ಇದಾರೆ, ನನ್ನ ಒಂದು ಕಲೆಗೆ ಬಹಳ ಬೆಂತಡ್ತಾ ಇದಾರೆ. ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರ ತಿಳಿಸ್ತೀನಿ. ಅದೆಲ್ಲ ಆಯ್ತು. ನೆಕ್ಸ್ಟ್ ಡ್ರೋನ್ ಅವ್ರು ಹುಡುಕ್ತಾ ಇದೀವಿ, ಯಾರು ಸಿಗ್ತಾ ಇಲ್ಲ. ಎಲ್ಲ ಮೊದ್ಲೇ ಮುಂಚಿತವಾಗಿ ಹೇಳಿರ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ನಮ್ಗೆ ಭಯ ಆಗೋಯ್ತು, ಏನಪ್ಪಾ ಮಾಡೋದು, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೀವಿ, ಎಲ್ರೂ ಬರ್ತಾ ಇದಾರೆ. ಅವ್ರಿಗಿಂತ ಹೆಚ್ಚಾಗಿ ನಮ್ಗೆ ಕ್ಯೂರಿಯಾಸಿಟಿ ಹೆಂಗ್ ಬಂದಿದೆ, ನಾವು ಮಾಡಿರೋದು ಯಾವ ತರ ಇದೆ ಅಂತ ನಮ್ ಟೀಮ್ ಅವರೆಲ್ಲ ಒಂದ್ ಕಡೆ ಕುತ್ಕೊಬಿಟ್ಟಿದೀವಿ. ನೈಟ್ ಊಟ ಮಾಡ್ಕೊಂಡ್ ಮಾಡಿದಷ್ಟೇ, ಯಾರು ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ. 10 ಗಂಟೆ ಆಗೋಯ್ತು. ಅದಾದ್ಮೇಲೆ ಯಾರೋ ಅಪ್ಪು ಅಭಿಮಾನಿಗಳು ಬಂದ್ರು. ಅವ್ರು ಬಂದ್ಮೇಲೆ ಅವ್ರೇ ಹೇಳ್ತಾರೆ, ಬ್ರೋ ನಾನ್ ತಗೊಡ್ಲಾ ಅಂತ. ಅಯ್ಯೋ ಕಾಯ್ತಾ ಇದೀವಿ ಗುರುವೆ, ಅವ್ರ ಅಪ್ಪು ಸರ್ ಹತ್ರನೇ ಬೇಡ್ಕತಿದೆ, ನೀವೇ ತೋರ್ಸ್ಕೊಡ್ಬೇಕು ಯಾರು ಅಂತ ಗೊತ್ತಿಲ್ಲ, ಇಷ್ಟು ಗಂಟೆ ಕರ್ಕೊಂಡ್ಬಿಟ್ಟಿದ್ದೀರಾ. ಯಾಕೆಂದ್ರೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಪೊಲೀಸ್ ಅವ್ರದ್ದು ಅಡ್ಡಿ ಆಯ್ತು. ಅದಾದ್ಮೇಲೆ ರಂಗೋಲಿ ಶಾರ್ಟೇಜ್ ಆಯ್ತು. ಮಧ್ಯರಾತ್ರಿ ಎಲ್ಲೋ ಹೋಗ್ಬಿಟ್ಟು ತಂದಿದೀವಿ. ಅದಾದ್ಮೇಲೆ ಡ್ರೋನ್ದು ಈಗ ನೀವೇ ಮಾಡ್ಕೊಟ್ಬಿಡಿ ಅಂತ ಅಂದಾಗ ಅವರ ಅಭಿಮಾನಿಗಳನ್ನೇ ಕರ್ಸಿದ್ರು. ಅವ್ರೊಂದು ಮರೆಯಿಂದ ತೆಗೆದ್ಮೇಲೆ ನನ್ಗೆ ಒಂಥರ ಆಶ್ಚರ್ಯ, ಈ ಮಟ್ಟಕ್ಕೆ ಬರ್ದಿದ್ದೀನ ನಾನು ಅಂತ. ಡ್ರೋನ್ ಮೇಲೆ ಹೇಳ್ತಿದ್ರೆ ಅಪ್ಪು ಸರ್ದು ಸ್ಮೈಲು ಹಂಗೆ ಬಂತು ಮ್ಯಾಮ್. ಬಂದಿದ್ದು ಅವತ್ತು ಗೆದ್ವಿ ಅಂದ್ಬಿಟ್ಟು ಬಹಳ ಖುಷಿ ಆಗೋಯ್ತು. ಅದು ಸಿಕ್ಕಾಪಟ್ಟೆ ವ್ಯೂ ಆಯ್ತು, ವೈರಲ್ ಆಯ್ತು. ಅದಾದ್ಮೇಲೆ ನಮ್ಗೊಂದ್ ಧೈರ್ಯ ಬಂತು, ಇಷ್ಟಿಷ್ಟು ಜಾಗಕ್ಕೆ ಇಷ್ಟಿಷ್ಟು ರಂಗೋಲಿ ಹಾಕ್ಬೇಕು ಇದೇ ತರ ಅಂತ ನಾನೇ ಕಾನ್ಸೆಪ್ಟ್ ರೆಡಿ ಮಾಡಿದೆ. ನನ್ನ ಜೊತೆಗೆ ಲಕ್ಷ್ಮಿ ಮೇಡಮ್ ಜೊತೆಗೆ ನಿಂತ್ಕೊಂಡ್ರು. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ನನ್ನ ಟೀಮ್ ಅವ್ರದ್ದು ನಮ್ದೆಲ್ಲ ವರ್ಕೌಟ್. ಅದೆಲ್ಲ ಆದ್ಮೇಲೆ ರತನ್ ಟಾಟಾ ಅವ್ರದ್ದು ಮಾಡಿದ್ವಿ, ನಾಲ್ವಡಿ ಕೃಷ್ಣರಾಜರು ಒಡೆಯರ್ದು ಮಾಡಿದ್ವಿ. ಆಮೇಲೆ ಅಪ್ಪು ಸರ್ದು ಮತ್ತೆ ಇನ್ನೊಂದು ವರ್ಷ ಮಾಡಿದ್ವಿ. ಹೀಗೆ ಸಾಕಷ್ಟು ಮಹಾನ್ ವ್ಯಕ್ತಿಗಳದ್ದು ಚಿತ್ರಗಳನ್ನ ಆ ನೆಲದಲ್ಲಿ ಬರೆದ್ವಿ. ಬಹಳ ಖುಷಿ ಇದೆ. ಅದಾದ್ಮೇಲೆ ನಂದೊಂದ್ ಸ್ವಲ್ಪ ಕಾನ್ಸೆಪ್ಟ್ ಬೇರೆ ತರ ಪ್ಲಾನ್ ಮಾಡಿದೆ. ಇದಕ್ಕೆಲ್ಲ ಮೂಲ ಕಾರಣನೇ ನಮ್ಮ ಓಂಕಾರ್ ಸರ್ ಅಂತ ಹೇಳ್ಬೋದು. ಸರ್ ನಂಗೆ ಈ ತರ ಸ್ಪಾನ್ಸರ್ ಬೇಕು ಅಂದ ತಕ್ಷಣ ಅಭಿಲಾಷ್ ಸರ್ ಅವರು ತಟ್ ಅಂತ ಅಮೌಂಟ್ ನ ಕೊಟ್ರು. ಅವ್ರಿಗೂ ಕ್ರೂಡ್ ಆಗಿ ಕೃತಜ್ಞತೆನ ತಿಳಿಸ್ತೀನಿ. ಅವತ್ತು ಕೊಟ್ಟಿದ್ದಕ್ಕೆ ಇವತ್ತು ಇನ್ನೂ ಓಡ್ತಾ ಇದೀವಿ ಮ್ಯಾಮ್, ಎಲ್ಲೂ ನಿಂತಿಲ್ಲ. ಅದಾದ್ಮೇಲೆ ಕಳೆದ ಬಾರಿ ಅಪ್ಪು ಸರ್ದು ರಂಗೋಲಿ ಮಾಡ್ಬೇಕಾದ್ರೆ ಒಂದು ಪಾರಿವಾಳ ಬಂದು 12 ಗಂಟೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮ್ಯಾಮ್. ನಾವೆಲ್ಲಿ ಪಾರಿವಾಳ ಬರ್ದಿದ್ವಿ ಭುಜದ ಹತ್ರ, ಅದೇ ಜಾಗದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಅದ್ ಹಿಂಗಂದ್ರೂ ಹೋಗಲ್ಲ. ಆ ಒಂದು ರಂಗೋಲಿಗೂ ಕೂಡ ನಮ್ಮ ಭುವನ್ ರಾಜ್
ಫೌಂಡೇಶನ್ ಇದೆ. ಅದ್ರದ್ದು ಚೇತನ್ ರಾಜ್ ಸರ್ ಅವರು ನಮ್ಗೆ ಸ್ಪಾನ್ಸರ್ ಮಾಡಿದ್ರು. ಅವ್ರಿಗೂ ಕೃತಜ್ಞತೆ ತಿಳಿಸ್ತೀನಿ. ಸಾಕಷ್ಟು ಜನ ಮಾಡಿದ್ದಾರೆ. ಇನ್ನು ಮುಂದೆನೂ ನಾವು ಬಯಸ್ತೀವಿ. ಯಾಕೆಂದ್ರೆ ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.